ಗೆ ಯಾವುದೇ ರೀತಿಯ ಭಾಸವಿರಲಿಲ್ಲ. ಮಕ್ಕಳ ಜೊತೆಗೆ ಪೇರೆಂಟ್ಸ್ ಕೂಡ ಟ್ರೈನಲ್ಲಿ ಕೂರುವ ಹಾಗಿತ್ತು ಅದೊಂದು ಆಟ. ಆಯುಷ್ ಕಣ್ಣರಳಿಸಿ, ಮೊಮ್ಮ ನೀವು ಬನ್ನಿ, ಅದ್ರಲ್ಲಿ ಹೋಗಿ ಬರೋಣ ಎಂದು ಮುದ್ದಾಗಿ ಕರೆದ. ನಾನು ಬೇಡ, ನೀನಾಡು ಹೋಗು ಎಂದಳು ಶ್ರೇಯಾ. ಅವಳಿಗೆ ಫ್ಯಾಮಿಲಿ ಎಂದು ನೋಡಿಯೇ ಮನಸ್ಸು ಕೆಟ್ಟಿತ್ತು. ತನ್ನ ಬದುಕು ಕತ್ತಲು ಮಾಡಿ ಹೋದ ವ್ಯಕ್ತಿಯ ನೆನೆದು ನೊಂದು ನಿಂತಿದ್ಲು. ಆದರೆ ಚಿಂಟು ಸಪ್ಪಗಾದ. ಸುತ್ತಲೂ ಎಲ್ಲ ಪುಟಾಣಿ ಮಕ್ಕಳು ಅವರ ಅಪ್ಪ ಅಮ್ಮನ ಜೊತೆಗೆ ಸವಾರಿ ಹೋಗ್ತಿದ್ರು. ಆದರೆ ಇವನು ಎಲ್ಲೂ ಒಂಟಿ. ಹೀಗಾಗಿ ಮೂತಿ ಮರ್ಚಿ ಎಲ್ಲರ ಕಡೆ ನೋಡ್ತಾ ಕೂತ. ತ್ರಿಶೂಲ್ಗೆ ಲಡ್ಡು ಅಳುಮುಗ ಹಿಡಿಸ್ಲಿಲ್ಲ. ಇಷ್ಟು ಮಾಡಿದ್ದು ಮಾಡ್ತಾ ಇರೋದು ಕೂಡ ಅವನನ್ನ ನಗಿಸೋದಕ್ಕೆ, ಖುಷಿಗೆ. ಹೀಗಾಗಿ ಅವನು ಶ್ರೇಯಾ ಟೀಚರ್ ಬಳಿ, ಟೀಚರ್ ನೀವು ಬನ್ನಿ, ಜೊತೆಗೆ ಹೋಗೋಣ ಎಂದು ಕರೆದೇ ಬಿಟ್ಟ. ಆದರೆ ಅವಳು, ಇಲ್ಲ ಇಲ್ಲ ನಾನು ಬರಲ್ಲ, ನೀವು ಹೋಗಿ ಬೇಕಂದ್ರೆ ಅವನ ಜೊತೆಗೆ ಎಂದು ದೂರ ಸರಿದಳು. ಆ 3 ಜನರನ್ನು ನೋಡಿದ್ರೆ ಯಾರಿಗಾದ್ರೂ ಫ್ಯಾಮಿಲಿ ಅನ್ನಿಸ್ತಿತ್ತು. ಅವ್ರದ್ದು